ಕಲಬುರಗಿಯಲ್ಲಿ ಮತ್ತೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭವಾಗಿದ್ದು, ನಗರದ ಬಡೇಪುರ್ ಗುಬ್ಬಿ ಕಾಲೋನಿಯಲ್ಲಿ ಸ್ಥಾಪನೆಯಾದ ನೂತನ ಆಸ್ಪತ್ರೆಯನ್ನು ಏಪ್ರಿಲ್ 7ರಂದು ಉದ್ಘಾಟಿಸಲಾಗುವುದು ಎಂದು ಆಸ್ಪತ್ರೆಯ ಎಂಡಿ ಡಾಕ್ಟರ್ ಪ್ರಶಾಂತ್ ಮಾಲಿ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದಲ್ಲಿ ನೂತನವಾಗಿ ನಿರ್ಮಾಣವಾದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಏಪ್ರಿಲ್ 7ರಂದು ಉದ್ಘಾಟಿಸಲಾಗುವುದು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಆಸ್ಪತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಖನೀಶ್ ಫಾತಿಮಾ, ಸುಭಾಷ್ ಗುತ್ತೇದಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಲಬುರಗಿ ಭಾಗದ ಎಲ್ಲ ಜನರಿಗೆ ನಮ್ಮ ಕಡೆಯಿಂದ ನಮಸ್ಕಾರ. ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಕರೆಯೋದು ಏನು ಉದ್ದೇಶ ಅಂತಂದಿದ್ರೆ, ನಾವು ಹೊಸದಾಗಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓಪನಿಂಗ್ ಡೇಟ್ ಬಂದು 7th ತಾರೀಕು, ಇದೇ ತಿಂಗಳು ಸಂಡೇ. ಸೊ ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಸೊ ಫಸ್ಟ್ ಆಫ್ ಆಲ್ ಏನಂತಂದಿದ್ರೆ, ಲೆಟ್ ಮಿ ಇಂಟ್ರಡ್ಯೂಸ್ ಮೈ ಟೀಮ್ ಆಫ್ ಡಾಕ್ಟರ್ಸ್. ನಾವು ಇದು ಹಾಸ್ಪಿಟಲ್ ಆ್ಯಸ್ ಅ ಟೀಮ್ ಗ್ರೂಪ್ ಆಫ್ ಡಾಕ್ಟರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಡಾಕ್ಟರ್ ಬಸವರಾಜ್ ಸರ್, ಈಸ್ ಅ ಜನರಲ್ ಸರ್ಜನ್ ಇಲ್ಲಿ, ಮತ್ತು ಡಾಕ್ಟರ್ ಶ್ರೀನಿತ್ ಪಾಟೀಲ್, ಮೆಡಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಶ್ರೀನಿತ್ ಪಾಟೀಲ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಬರಾದ್ ಸರ್, ಸರ್ಜಿಕಲ್ ಆಂಕೋ ಸರ್ಜನ್, ಮತ್ತು ರಾಜ್ ಅಹಮದ್ ಸರ್, ಇವರು ಯೂರಾಲಜಿಸ್ಟ್, ಮತ್ತು ಡಾಕ್ಟರ್ ಅನುಜ್ MS, ಇವರು MS ಆರ್ಥೋ ಮುಗಿಸಿ ಸ್ಪೈನ್ ಸರ್ಜನ್ ಇದ್ದಾರೆ, ಮತ್ತು ಡಾಕ್ಟರ್ ಅಕ್ಷಯ್ RM, ಇವರು ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್, ಎನಸ್ಥೀಷಿಯಾ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ, ಮತ್ತು ಡಾಕ್ಟರ್ ರೂಪಾ ಮೇಡಮ್, ಅವರು ಎನಸ್ಥೀಷಿಯಾ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಇದು ಟೀಮ್ ಇಟ್ಕೊಂಡು ನಾವು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನಮ್ಮದು ಏನು ಉದ್ದೇಶ ಅಂತಂತಂದಿದ್ರೆ, ವಿ ವಾಂಟ್ ಟು ಬಿ ದ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್. ನಮಗೆ ಬೆಸ್ಟ್ ಹಾಸ್ಪಿಟಲ್, ಟಾಪ್ ಹಾಸ್ಪಿಟಲ್ ಆ ಥರ ಬೇಕಾಗಿಲ್ಲ. ನಮಗೆ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಅಂತ ಆಗೋದು ನಮ್ಮದು ಉದ್ದೇಶ ಇದೆ. ಸೊ ಇದರ ಸಲುವಾಗಿ ನಾವು ಜನರ ಸೇವೆ ಮಾಡೋಕ್ಕೆ ಇಲ್ಲಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವು ರೊಕ್ಕದ ಸಲುವಾಗಿ ಮಾಡ್ತಾ ಇಲ್ಲ. ನಮಗೆ ಒಳ್ಳೆ ಕ್ವಾಲಿಟಿ ಎಟ್ ಅಫೋರ್ಡೆಬಲ್ ಪ್ರೈಸಸ್, ಪೇಷಂಟಿಗೆ ಒಳ್ಳೆಯದಾಗೋದು ನಮ್ಮದು ಉದ್ದೇಶ ಇದೆ. ಈಗ ಭಾಳಷ್ಟು ಜನ ಹಳ್ಳಿ ಜನ ಇರ್ತಾರೆ, ಬಡವರು ಇರ್ತಾರೆ. ಸೊ ನಾವು ಎಲ್ಲರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಒಂದು ಕ್ವಾಲಿಟಿ ಕೇರ್ ಎಟ್ ಅಫೋರ್ಡೆಬಲ್ ಪ್ರೈಸ್, ಇದು ಮೋಟೋ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ. ಇನ್ನೊಂದು ಏನು ಹೇಳಬೇಕಂತಂದಿದ್ರೆ, ಈಗ ಭಾಳಷ್ಟು ಜನ ಮೊದಲು ಸೋಲಾಪುರು, ಹೈದರಾಬಾದು ಹೋಗ್ತಾಯಿದ್ರು. ಅದಕ್ಕೆ ಒಂದು ಏನು ಹೇಳಬೇಕು ಅಂತಂತಂದರೆ, ಜನರಿಗೆ ಈಗ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಗುಲ್ಬರ್ಗಾದಲ್ಲಿ ಟಾಪ್ ಡಾಕ್ಟರ್ಸ್, ಒಳ್ಳೆ ಕ್ವಾಲಿಫೈಡ್, ಟಾಪ್ ಕ್ವಾಲಿಟಿ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ. ಮೊದಲೆಲ್ಲ ನೀವು ನೋಡ್ತಿರ್ಬೇಕ್ರಿ, ಸೋಲಾಪುರ್ ಟ್ರೈನ್ ಫುಲ್ ಹೋಗ್ತಿತ್ತು, ಟಿಕೆಟು ಇರ್ತಿದ್ದಿಲ್ಲ, ಫುಲ್ ಜನ ತುಂಬ್ಕೊಂಡು ಹೋಗ್ತಿದ್ರು. ಆದರೆ ಈಗ ಅದೇ ಪರಿಸ್ಥಿತಿ ನೋಡಿದರೆ ಇಟ್ಸ್ ಗೋಯಿಂಗ್ ಎಂಟಿ. ಯಾಕೆ ಅಂತಂತಂದಿದ್ರೆ, ದ ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್. ಸೊ ನಮ್ಮದು ಅದೇ ಉದ್ದೇಶ ಇಟ್ಕೊಂಡು ವಿ ವಿಲ್ ಬಿ ಟೇಕಿಂಗ್ ಇಟ್ ಫಾರ್ವರ್ಡ್. ಈಗ ಕರೆಂಟ್ಲಿ ನೋಡಿದರೆ, ಈಗ ರಾಜ್ ಅಹಮದ್ ಸರ್ ಇದ್ದಾರೆ, ಇವರು ಮೊನ್ನೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ವೆರಿ ಸಕ್ಸಸ್ಫುಲ್ ಆಪರೇಷನ್. ಮತ್ತು ಅರುಣ್ ಸರ್ ಇದ್ದಾರೆ, ಹಿ ಹ್ಯಾಸ್ ಟ್ರೀಟೆಡ್ ಮೆನಿ ಸರ್ಜಿಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಪೆಷಲಿಸ್ಟ್. ಅಂದರೆ ಯಾವುದೇ ಕ್ಯಾನ್ಸರ್ ಇದ್ದಿದ್ರೆ ಸರ್ಜರಿ ಮಾಡ್ತಾರೆ. ಎಲ್ಲ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಇದ್ದಿದ್ರೇನು ಗುಲ್ಬರ್ಗಾದಲ್ಲಿ ಆಗುತ್ತೆ. ಸೊ ಅದಕ್ಕಾಗಿ ನೀವು ಅಲ್ಲಿ ಓಡಾಡೋದು ಬೇಕಾಗಿಲ್ಲ ಅಂತ ನಮ್ಮದು ಒಂದು ಸಜೆಷನ್ ನಿಮಗೆ. ಮತ್ತು ಅದು ಬಿಟ್ಟಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಗೈನೆಕ್, ಪೀಡಿಯಾಟ್ರಿಕ್, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಕ್ರಿಟಿಕಲ್ ಕೇರ್, ಸರ್ಜರಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್. ಇದು ಸರ್ಜಿಕಲ್, ಇದು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಶ್ರೀನಿತ್ ಪಾಟೀಲ್ ಇದ್ದಾರೆ. ಹಿ ಹ್ಯಾಸ್ ರೀಸೆಂಟ್ಲಿ ಕಂಪ್ಲೀಟೆಡ್. ಮತ್ತು ಇವರು ತುಂಬ ಒಳ್ಳೆ ಪೇಷಂಟ್ ಕೇರ್ ಕೊಡ್ತಾರೆ. ಹಿ ಹ್ಯಾಸ್ ವೆರಿ ಗುಡ್ ಸಕ್ಸಸ್ ರೇಟ್ ಆಲ್ಸೋ. ಮತ್ತು ಸಿಮಿಲರ್ಲಿ ಡಾಕ್ಟರ್ ಅನುಜ್ MS ಅಂತ, ಅವರು ಸ್ಪೈನ್ ಸರ್ಜನ್ ಇದ್ದಾರೆ. ಈಗ ನಾವು OPDಯಲ್ಲಿ ನೋಡ್ತಾ ಇರ್ತೀವಿ, ಭಾಳಷ್ಟು ಜನ ಓಲ್ಡ್ ಏಜು, ಭಾಳಷ್ಟು ಜನ ಬೆನ್ನು ತೋರಿಸ್ತಾರೆ, ಅಲ್ಲಿ ಇಲ್ಲಿ ಏನೋ ಮೆಡಿಸಿನ್ ತೊಗೋತಾ ಹೋಗ್ತಾರೆ. ಬಟ್ ಕರೆಕ್ಟಾಗಿ ಸ್ಪೈನ್ ಸರ್ಜನಿಗೆ ತೋರಿಸಿದ್ರೆ, ಲಾಸ್ಟ್ ಮೂಮೆಂಟ್ ಬರೋಗಿಂತ ಮೊದಲೇ ಬಂದಿದ್ದರೆ ದ ಟ್ರೀಟ್ಮೆಂಟ್ ವುಡ್ ಹ್ಯಾವ್ ಬಿನ್ ಬೆಟರ್. ಪೇಷಂಟಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ.
ಡಿಲೇ ಮಾಡಬಾರ್ದು. ಅದಕ್ಕಾಗಿ ಇವರು ತುಂಬ ಒಳ್ಳೆಯ ಸ್ಪೈನ್ ಸರ್ಜನ್ ಇದ್ದಾರೆ. ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈನ್ ಸರ್ಜರಿ ಬೆಂಗಳೂರಲ್ಲಿ ಇರೋದ್ರಲ್ಲಿ ಅಲ್ಲಿ ಫೆಲೋಶಿಪ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ನಮ್ಮ ಜೊತೆ ಕೂಡ್ಕೊಂಡು ವರ್ಕ್ ಮಾಡ್ತೇವೆ ನಾವು. ಮತ್ತು ಎನೆಸ್ಥೀಷಿಯಾ ಡಾಕ್ಟರ್ ರೂಪಾ ಮೇಡಮ್ ಮತ್ತು ಡಾಕ್ಟರ್ ಅಕ್ಷಯ್ ಆರ್ ಎಮ್ ಅಂತ ಇದ್ದಾರೆ. ಇವರು ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಮತ್ತು ಎಲ್ಲ ಎಮರ್ಜೆನ್ಸೀಸ್ ಹ್ಯಾಂಡಲ್ ಮಾಡೋದಾಗಲಿ, ಆಪರೇಷನ್ ಡ್ಯೂರಿಂಗ್ ಎಲ್ಲ ಕೇಸಸ್ ಹ್ಯಾಂಡಲ್ ಮಾಡೋದಾಗಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ. ಮತ್ತು ಡಾಕ್ಟರ್ ಬಸವರಾಜ್ ಸರ್ ಇದ್ದಾರೆ, ಜನರಲ್ ಸರ್ಜನ್. ಈಸ್ ಅ ವೆರಿ ಗುಡ್ ಸರ್ಜನ್. ಎಲ್ಲ ಕಾಂಪ್ಲಿಕೇಟೆಡ್ ಕೇಸಸ್ಸು ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ಥರ ನಾವು ಒಂದು ಟೀಮ್ ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ. ಸೊ ಇದರಿಂದ ನಮ್ಮದು ಓಪನಿಂಗ್ ಸೆರೆಮನಿ ಬಂದು 7ನೇ ಏಪ್ರಿಲ್. ನಾವು ಎಲ್ಲರಿಗೆ ವಿನಂತಿ, ಪ್ಲೀಸ್ ದಯವಿಟ್ಟು ಬನ್ನಿ, ಒಂದು ಸರಿ ಫೆಸಿಲಿಟೀಸ್ ನೋಡಿ. ನಿಮ್ದು ಏನಾದರೂ ಇದ್ದಿದ್ರೆ ನಿಮ್ಮ ಕಡೆಯಿಂದ ಸಜೆಷನ್ ಆಗಿದ್ರೇನು ಕೊಡ್ಬೋದು. ಈ ಥರ ಇದ್ದಿದ್ರೆ ಏನು, ಈ ಥರ ಇದ್ದಿದ್ರೆ ಏನು ಅಂತ ವಿ ವಿಲ್ ಟೇಕ್ ಇನ್ ಟು ದಟ್ ಕನ್ಸಿಡ್ರೇಷನ್. ಮತ್ತು ಇದು 7th ಓಪನಿಂಗ್ ಆದಮೇಲೆ ಏಪ್ರಿಲ್ 8, ಏಪ್ರಿಲ್ 9 ನಾವು ಫ್ರೀ ಹೆಲ್ತ್ ಚೆಕಪ್ ಅಂತ ಇಟ್ಟಿದ್ದೇವೆ. ಸೊ ಫ್ರೀಯಲ್ಲಿ ವಿ ವಿಲ್ ಗಿವ್ ಮೆಡಿಸಿನ್ಸ್, ಡಾಕ್ಟರ್ಸ್ ಫ್ರೀಯಾಗಿ ನೋಡ್ತೇವೆ ನಾವು. ಏನೇ ಟ್ರೀಟ್ಮೆಂಟ್ ಇದ್ದಿದ್ರೇನು, ಇನ್ ಕೇಸ್ ಸರ್ಜರಿ ಏನಾದರೂ ಬೇಕಾಗಿದ್ರೇನು ವಿ ವಿಲ್ ಟ್ರೈ ಟು ಮೇಕ್ ಇಟ್ ಒಂದು ಡಿಸ್ಕೌಂಟೆಡ್ ರೇಟಲ್ಲಿ ನಾವು ಅವರಿಗೆ ಸರ್ಜರಿ ಮಾಡಿಸ್ಬೇಕು ಅಂತ ಅನ್ನೋದು ನಮ್ಮದೊಂದು ಉದ್ದೇಶ ಇದೆ. ಮತ್ತು ಇದು ಬಿಟ್ಟಿದ್ರೆ ನಿಮ್ಮ ಕಡೆಯಿಂದ ಏನೇ ಸಜೆಷನ್ ಇರಲಿ, ನಮ್ಮದು ಪ್ರಯಾರಿಟಿ ಈಸ್ ಪೇಷಂಟ್ ಕೇರ್. ಅದು ಬಿಟ್ಟಿದ್ರೆ ಏನೂ ಬೇರೆದಿಲ್ಲ. ಸೊ ಇದು ಪ್ರಯಾರಿಟಿ ಇಟ್ಕೊಂಡು ವಿ ವಾಂಟ್ ಟು ಬಿ ದ ಬೆಸ್ಟ್ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಇನ್ ಗುಲ್ಬರ್ಗಾ. ಸೊ ಈ 2 ಮಾತುಗಳಿಂದ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಆಗಿದ್ರೇನು, ಲೈಕ್ ಟ್ರಾಮಾ, ಕ್ರಿಟಿಕಲ್ ಕೇರ್, ನ್ಯೂರೋ ಸರ್ಜರಿ, ಇವೆಲ್ಲ ಡಿಪಾರ್ಟ್ಮೆಂಟ್ಸು ನಮ್ಮ ಹತ್ರ ಇದೆ. ಇವತ್ತು ಸರಿಂದ ಒಂದು ಸರ್ಜರಿ ಇತ್ತು, ಸೊ ಅದ್ರ ಸಲುವಾಗಿ ಬರೋಕ್ಕಾಗಲಿಲ್ಲ ಸರ್ ಮೀಟಿಂಗಿಗೆ. ಬಟ್ ವಿ ವಿಲ್ ಬಿ ಗಿವಿಂಗ್ ಟಾಪ್ ಕೇರ್ ಇನ್ ಟ್ರಾಮಾ ಆಲ್ಸೋ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ್, ಡಾಕ್ಟರ್ ಶ್ರೀನಿತ್ ಪಾಟೀಲ್, ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ರಾಜ್ ಅಹ್ಮದ್, ಡಾಕ್ಟರ್ ಅನುಜ್, ಡಾಕ್ಟರ್ ಅಕ್ಷಯ್ ಆರ್ಎನ್, ಡಾಕ್ಟರ್ ರೂಪಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.